ಇದರಿಂದ ಏನೇನೋ ಆಗಲಿದೆ ಅನ್ನುವಂತಹ ಖುಷಿಯಿಂದಾಗಿ SIR ಆಗ್ಲೇಬೇಕು ಅಂತ ಹೇಳ್ತಿದ್ದಾರೆ. ಬಿಜೆಪಿ ಅವ್ರಿಗೆ ಯಾಕೆ ಇಷ್ಟು ಖುಷಿ ಈ ಪ್ರಕರಣ, ಈ SIR ಆಗ್ತಾ ಇರೋದು? ಸೊ ಬಿಜೆಪಿ ಅವ್ರಿಗೆ ಯಾಕೆ ಖುಷಿ ಅಂತ ಹೇಳಿದ್ರೆ, ಒಂದ್ ಕಡೆ ಇಲ್ಲಿರೋ ವೋಟರ್ಸ್ ನೀವು ನೋಡಿರ್ಬೋದು, ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಮುಂಚೆ ಮೈಗ್ರೆಂಟ್ ವರ್ಕರ್ಸ್ ಎಲ್ಲ ಟ್ರೈನ್ ನಲ್ಲಿ ಸ್ಪೆಷಲ್ ಟ್ರೈನ್ಸ್ ಅರೇಂಜ್ ಮಾಡಿದ್ರು. ಪ್ರಧಾನಮಂತ್ರಿ ಅಥವಾ ಅವ್ರ ಪಕ್ಷ ತೀರ್ಮಾನ ಮಾಡುತ್ತಾ ಅವರೇ ಚೀಫ್ ಎಲೆಕ್ಷನ್ ಕಮಿಷನರ್ಗಳು ಅವರೇ ಎಕ್ಸಾಕ್ಟ್ಲಿ. ಸೊ ಹಂಗ್ ಮಾಡ್ಕೊಂಡು ಜ್ಞಾನೇಶ್ ಕುಮಾರ್ನ ತಗೊಂಡ್ ಬಂದ್ರು. ಸೊ ಹಂಗಾಗಿ ಬಿಜೆಪಿ ಚೀಫ್ ಎಲೆಕ್ಷನ್ ಕಮಿಷನ್ ಒಂಥರ ಮೈತ್ರಿ ತರನೇ ಆಯ್ತಿದ್ದು. ಫಾರ್ಮ್ 7 ದುರುಪಯೋಗ ಮಾಡ್ಕೊಂಡಿದ್ರು. ಸುಮಾರು ಕಡೆ ಸಾವಿರಾರು ಜನ ಮುಸ್ಲಿಂ ಮತದಾರರನ್ನ ಅಥವಾ ಅವ್ರಿಗೆ ಬಿಜೆಪಿ ಅವ್ರ ವಿರುದ್ಧ ಯಾರಿದ್ದಾರೆ ಅಂತ ಅವ್ರಿಗೆ ಅನ್ಸಿದ್ರೆ ಫಾರ್ಮ್ 7 ಹಾಕಿ ಡಿಲೀಟ್ ಮಾಡ್ತಾರೆ. ಬಿಜೆಪಿ ವೋಟರ್ಸ್ ಯಾರಲ್ಲ ಅಂತ ಅಂದ್ಕೊಳ್ತಾರೋ ಅವ್ರ ಹೆಸರಲ್ಲ, ಅವ್ರ ಹೆಸರಲ್ಲ. ಮತ್ತೆ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ನವ್ರಿಗೆ ಇದ್ರ ಬಗ್ಗೆ ಭಯ ಇಲ್ವಾ? ಕಾಂಗ್ರೆಸ್ನವ್ರಿಗೆ ಭಯ ಇದೆಯೋ ಇಲ್ಲೋ ಗೊತ್ತಿಲ್ಲ. ಕಾಂಗ್ರೆಸ್ನವ್ರಿಗೆ ಒಂದು ನಿಲುವು ತಗೊಳಕ್ಕೆ ಒಂದು ಭಯ ಇದೆ. ಈ SIR ಅಲ್ಲಿ ಬಹುತೇಕವಾಗಿ ತಮ್ಮ ಮತವನ್ನ ಮತದಾರ ಪಟ್ಟಿಯಲ್ಲಿ ಇಲ್ಲದೆ ಇರೋ ಹಂಗೆ, ತಮ್ಮ ಓಟು ಇಲ್ಲದೆ ಇರೋ ಹಂಗೆ ಆಗೋ ಸಾಧ್ಯತೆಗಳು ಜಾಸ್ತಿ ಇವರಿಗೆ ಇದೆ ಅಂತ. ಹಾಗಾಗಿ ಇವರು ಓಟೇ ಇಷ್ಟು ಹೋಗುತ್ತೆ ಅನ್ನೋವಾಗ ಕಾಂಗ್ರೆಸ್ ಇವರ ಓಟನ್ನ ರಕ್ಷಣೆ ಮಾಡೋದಕ್ಕೆ ಏನ್ ಮಾಡ್ತಿದೆ ಕರ್ನಾಟಕದಲ್ಲಿ? ಈ ಕಾಂಗ್ರೆಸ್ ಪಕ್ಷದಲ್ಲಿ ಒಂದ್ ಕೆಲವರು ಹಿಂದಿನ ಇದ್ದಿದ್ದ ಸಚಿವರಿಗೆ, ಈಗಿರೋ ಕೆಲವರು ಸಚಿವರಿಗೆ ಬಿಟ್ರೆ ಮಿಕ್ಕಿರೋರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರೇನ್ ಅನ್ಕೊಂಡಿದ್ರೆ ಮ್ಯಾಪಿಂಗ್ 90% ಆಗ್ಬಿಟ್ರೆ ಎಲ್ಲ ಬಚಾವ್ ಆಗ್ಬಿಡ್ತೀವಿ. ಸುಪ್ರೀಂ ಕೋರ್ಟ್ ನ SIR ತೀರ್ಪಿನ ವಿರುದ್ಧ ನಾವು ಬೀದಿಗೆ ಬಂದು ನಾವು ಹೋರಾಟ ಮಾಡ್ಬೇಕಾಗಿ ಈ ತರ ಒಂದು ತೀರ್ಪು ನ್ಯಾಯಾಂಗವು ಕೈ ಬಿಟ್ಟ ಮೇಲೆ ಕೊನೆಗೆ ಯಾರು ಕಾಪಾಡೋರು ಜನರ ಎಸ್ಪೆಷಲಿ ಫಂಡಮೆಂಟಲ್ ರೈಟ್ಸ್? ಎಕ್ಸಾಕ್ಟ್ಲಿ. ವೀಕ್ಷಕರೇ ನಮಸ್ಕಾರ, ನಾನು ರವಿಕೃಷ್ಣ ರೆಡ್ಡಿ. ತಮಗೆ ದಿ ಫೈಲ್ ಟಾಕ್ಗೆ ಸ್ವಾಗತ. ನಾವು SIR ಪರಿಷ್ಕರಣೆ, ವಿಶೇಷ ತೀವ್ರ ಪರಿಷ್ಕರಣೆ, ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ವಿಚಾರವಾಗಿ ಇಂದಿನ ಸೆಗ್ಮೆಂಟ್ ಅಲ್ಲಿ ಮಾತಾಡ್ತಿದ್ವಿ. ಮತ್ತೊಮ್ಮೆ ವಿನಯ್ ಶ್ರೀನಿವಾಸನ್ ಅವರಿಗೆ ಸ್ವಾಗತವನ್ನ ಕೋರ್ತಾ, ನಾವು ಹಿಂದಿನ ಸೆಗ್ಮೆಂಟ್ ಅಲ್ಲಿ ಹಲವಷ್ಟು ಲೋಪದೋಷಗಳ ಬಗ್ಗೆ ಮಾತಾಡ್ತಿದ್ವಿ. ಆದ್ರೆ ಆಗ್ಲೇ ನಾನು ಹೇಳ್ದಂಗೆ ಆರಂಭದಲ್ಲಿ ಕೆಲವೊಬ್ಬರಿಗೆ ಪುಳಕ, ನಾನಿವತ್ತು ಕೆಲವು ಬಿಜೆಪಿ ನಾಯಕರದ್ದು ನೋಡಿದೆ, ಅವರು ಬಹಳ ವಿಶೇಷವಾಗಿ ಇದರಿಂದ ಏನೇನೋ ಆಗಲಿದೆ ಅನ್ನುವಂತಹ ಖುಷಿಯಿಂದಾಗಿ SIR ಆಗ್ಲೇಬೇಕು ಅಂತ ಹೇಳ್ತಿದ್ದಾರೆ. ಬಿಜೆಪಿ ಅವ್ರಿಗೆ ಯಾಕೆ ಇಷ್ಟು ಖುಷಿ ಈ ಪ್ರಕರಣ, ಈ SIR ಆಗ್ತಾ ಇರೋದ್ರಿಂದ? ಬಿಜೆಪಿ ಅವ್ರಿಗೆ ಯಾಕೆ ಇಷ್ಟು ಖುಷಿ ಅಂತ ಹೇಳಿದ್ರೆ, ಆ ಪ್ರಶ್ನೆಗೆ ಉತ್ತರ ಸ್ವಲ್ಪ ವರ್ಷದ ಹಿಂದೆ ನಾವು ಹೋಗ್ಬೇಕಾಗತ್ತೆ. ನಿಮ್ಗೂ ಗೊತ್ತಿರೋ ಹಾಗೆ ಚುನಾವಣಾ ಆಯೋಗದ ಒಂದು ಚೀಫ್ ಎಲೆಕ್ಷನ್ ಕಮಿಷನರ್ ಅಪಾಯಿಂಟ್ ಮಾಡಕ್ಕೆ ಇಲ್ಲಿ ತನಕ ಹೆಂಗಿತ್ತು, ಸ್ವಲ್ಪ ವರ್ಷದ ಹಿಂದೆ ತನಕ ಹೆಂಗಿತ್ತು, ಒಂದು ಪ್ಯಾನಲ್ ಇತ್ತು. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್, ಅಪೋಸಿಷನ್ ಲೀಡರ್, ಪ್ರೈಮ್ ಮಿನಿಸ್ಟರ್. ಅದನ್ನ ಅವರು ಒಂದು ಕಾನೂನು ತಗೊಂಡ್ ಬಂದು ಬದಲಾಯಿಸ್ಬಿಟ್ರು. ಚೀಫ್ ಜಸ್ಟಿಸ್ ನ ಎಗರ್ಸ್ಬಿಟ್ಟು ಯೂನಿಯನ್ ಗವರ್ಮೆಂಟ್ ಪ್ರೈಮ್ ಮಿನಿಸ್ಟರ್, ಇನ್ನೊಬ್ರು ಮಿನಿಸ್ಟರ್, ಅಪೋಸಿಷನ್ ಲೀಡರ್ ಅಂತ ಮಾಡಿದ್ರು. ಹಂಗಾದ್ಮೇಲೆ ಪ್ರಧಾನಮಂತ್ರಿ ಅಥವಾ ಅವ್ರ ಪಕ್ಷ ತೀರ್ಮಾನ ಮಾಡುತ್ತಾ ಅವರೇ ಚೀಫ್ ಎಲೆಕ್ಷನ್ ಕಮಿಷನರ್ಗಳು ಅವರೇ ಎಕ್ಸಾಕ್ಟ್ಲಿ. ಸೊ ಹಂಗ್ ಮಾಡ್ಕೊಂಡು ಜ್ಞಾನೇಶ್ ಕುಮಾರ್ನ ತಗೊಂಡ್ ಬಂದ್ರು. ಸೊ ಹಂಗಾಗಿ ಬಿಜೆಪಿದು ಚೀಫ್ ಎಲೆಕ್ಷನ್ ಕಮಿಷನ್ ಒಂಥರ ಮೈತ್ರಿ ತರಾನೇ ಆಯ್ತಿದ್ದು. ಮೈತ್ರಿ ಅಲ್ಲ, ಒಂದು ರೀತಿಯಲ್ಲಿ ಅದು ಸುಮ್ನೆ ಹೆಸರಿಗೆ ಸ್ವಾಯತ್ತ, ಅವರು ರಿಪೋರ್ಟ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ನೀವು ಈ SIR ನಡೆದಿರೋದು ನೋಡಿದ್ರೆ ಅದೇ ರೀತಿ ಆಗಿದೆ. ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್, ಅಲ್ಲಿ ತೃಣಮೂಲ್ ಸರ್ಕಾರ ಇತ್ತು ಅಂತ ಹೇಳಿ ಅಲ್ಲಿ ನಮ್ಗೆ ಕಂಟ್ರೋಲ್ ಸಿಗಲ್ಲ ಅಂತ ಹೇಳಿ ಆಕ್ಚುಲಿ ಚುನಾವಣಾ ಒಂದು ಹೈರಾರ್ಕಿ ನೋಡಿದ್ರೆ ನಿಮ್ಗೆ ಇರೋದು BLO, AERO, ERO ಆತರ ಇದೆ. ಇವ್ರು ಹೊಸದಾಗಿ ಸ್ಪೆಷಲ್ ಅಬ್ಸರ್ವರ್, ಮೈಕ್ರೋ ಅಬ್ಸರ್ವರ್, ಎಲೆಕ್ಟೋರಲ್ ರೋಲ್, ಸ್ಪೆಷಲ್ ರೋಲ್ ಅಬ್ಸರ್ವರ್ ಅಂತೆಲ್ಲ ತಗೊಂಡ್ ಬಂದ್ರು ಇವ್ರ ಪ್ರತಿನಿಧಿಗಳನ್ನ ಇದ್ ಮಾಡೋದಕ್ಕೆ. ಅದ್ ಮಾತ್ರ ಅಲ್ಲ, ವೆಸ್ಟ್ ಬೆಂಗಾಲ್ ಅಲ್ಲಿ ಈ ಚುನಾವಣೆಗೆ ತುಂಬಾ ಹತ್ರ ಬಂದಾಗ ಒಂದಷ್ಟು ಫಾರ್ಮ್ 6 ಗಳು ಬಂದ್ವು. ಏನು ಫಾರ್ಮ್ 6 ಹೊಸದಾಗಿ ಹೆಸರು ಸೇರ್ಸೋದಕ್ಕೆ. ಅಂದ್ರೆ ಯಾರವರು ಏನು ಅಂತ ಗೊತ್ತಾಗಿಲ್ಲ. ಇದು ಸುಪ್ರೀಂ ಕೋರ್ಟ್ ಅಲ್ಲೂ ಮೆನ್ಷನ್ ಆಯ್ತು, ಈ ತರ ಲಕ್ಷಾನ್ ಗಟ್ಲೆ ಫಾರ್ಮ್ 6 ಗಳು ಬರ್ತಾ ಇದೆ, ಈ ತರ ಅದ್ ಹೆಂಗೆ ಅಂತ ಹೇಳಿ. ಸೊ ಒಂದ್ ಕಡೆ ಅವ್ರಿಗೆ ಬೇಕಾಗಿರೋರ್ನು ಸೇರ್ಸ್ಕೊಂಡಿದ್ದಾರೆ. ಇನ್ನೊಂದ್ ಬಂದ್ಬಿಟ್ಟು ಫಾರ್ಮ್ 7. ಫಾರ್ಮ್ 7 ಅಂದ್ರೆ ಏನು, ಡಿಲೀಷನ್. ಈಗ ನನ್ಗೆ ರವಿಕೃಷ್ಣ ರೆಡ್ಡಿ ಅವ್ರು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾನು ಒಂದು ಫಾರ್ಮ್ 7 ಸಲ್ಲಿಸಬಹುದು. ನಾನಲ್ಲ, ನೀವಲ್ಲ, ನಾನ್ ಸಲ್ಲಿಸಬಹುದು. ನಿಮ್ಮ ಹೆಸರನ್ನು ತೆಗಿಯಕ್ಕೆ ನಾನ್ ಸಲ್ಲಿಸಬಹುದು ಅಂತ ಇಲ್ಲ. ಅವ್ರು ಈ ಕ್ಷೇತ್ರದವ್ರಲ್ಲ, ಏನೋ ಒಂದು ಅವ್ರನ್ನ ತೆಗಿಬೇಕು ಅಂತ ಫಾರ್ಮ್ 7 ಸಲ್ಲಿಸಬಹುದು. ಒಂಥರ ಮುಖರ್ಜಿ ಇದ್ದಂಗೆ. ಹೌದು. ಈ ಫಾರ್ಮ್ 7 ದುರುಪಯೋಗ ಮಾಡ್ಕೊಂಡು ಇವರು ಸುಮಾರು ಕಡೆ ಸಾವಿರಾರು ಜನ ಮುಸ್ಲಿಂ ಮತದಾರರನ್ನ ಅಥವಾ ಅವ್ರಿಗೆ ಬಿಜೆಪಿ ಅವ್ರಿಗೆ ವಿರುದ್ಧ ಯಾರಿದ್ದಾರೆ ಅಂತ ಅವ್ರಿಗೆ ಅನ್ಸಿದ್ರೆ ಫಾರ್ಮ್ 7 ಹಾಕಿ ಡಿಲೀಟ್ ಮಾಡ್ಸಕ್ಕೆ ವೋಟರ್ಸ್ ಯಾರಲ್ಲ ಅಂತ ಅಂದ್ಕೊಳ್ತಾರೋ ಅವ್ರ ಹೆಸರಲ್ಲ. ಫಾರ್ಮ್ 7 ದುರುಪಯೋಗ ಆಗಿದೆ. ಇದ್ರ ಬಗ್ಗೆ FIR ಗಳು ಆಗಿದೆ. ವೆಸ್ಟ್ ಬೆಂಗಾಲ್, UP ನಲ್ಲಿ ಫಾರ್ಮ್ 7 ದುರುಪಯೋಗದ ಬಗ್ಗೆ FIR ಗಳು ಸಹ ಆಗಿದೆ. ಸೊ ಬಿಜೆಪಿ ಅವ್ರಿಗೆ ಯಾಕೆ ಖುಷಿ ಅಂತ ಹೇಳಿದ್ರೆ, ಒಂದ್ ಕಡೆ
ಇಲ್ಲಿರೋ ವೋಟರ್ಸ್ ನ ನೀವು ನೋಡಿರ್ಬೋದು, ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಮುಂಚೆ ಮೈಗ್ರೆಂಟ್ ವರ್ಕರ್ಸ್ ಎಲ್ಲ ಟ್ರೈನ್ ನಲ್ಲಿ ಸ್ಪೆಷಲ್ ಟ್ರೈನ್ಸ್ ಅರೇಂಜ್ ಮಾಡಿದ್ದಾರೆ. ಸೂರತ್ ಇಂದ 2 AC ಟ್ರೈನ್ಗಳು ಅರೇಂಜ್ ಮಾಡಿದ್ರು. ಎಸ್, 2 AC ಟ್ರೈನ್ಗಳು. ಎಸ್. ಸೊ ಒಂದು ಅವರೆಲ್ಲ ಈ ಫಾರ್ಮ್ 6 ಮೂಲಕ ಬಂದಿರೋಂತ ಇಲ್ಲಿರೋ ವೋಟರ್ಸ್ ಇರ್ಬೋದು. ಫಾರ್ಮ್ 7 ಅಲ್ಲಿ ಡಿಲೀಟ್ ಮಾಡಿದ್ದಾರೆ. ಎರಡನೇ ನಾನು ಹೇಳ್ದಂಗೆ ಈಗ ಲಾಜಿಕಲ್ ಡಿಸ್ಕ್ರಿಪೆನ್ಸಿ, ಅದು ಈಗ ತಮಿಳ್ನಾಡಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇರ್ಲಿಲ್ಲ, ಕೇರಳದಲ್ಲಿ ಇರ್ಲಿಲ್ಲ, ವೆಸ್ಟ್ ಬೆಂಗಾಲ್ ಅಲ್ಲಿ ಮಾತ್ರ ಯಾಕೆ ಯೂಸ್ ಮಾಡಿದ್ರು, UP ನಲ್ಲಿ ಮಾತ್ರ ಯಾಕೆ ಯೂಸ್ ಮಾಡಿದ್ರು? ಸೊ ಬಿಜೆಪಿಗೆ ಯಾಕೆ ಖುಷಿ SIR ಅಂತ ಹೇಳಿದ್ರೆ ಅವ್ರು ಇಷ್ಟ ಬಂದಂಗೆ ಅವ್ರು ಇದ್ ಮಾಡ್ತಿದ್ದಾರೆ. ಮತ್ ನೀವು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಮೂಲಕ ಆಗಿರೋ ಡಿಲಿಷನ್ಸ್ ನ ನೀವು ನೋಡಿದ್ರೆ ಎಲ್ಲಿ ತೃಣಮೂಲ್ ಕಾಂಗ್ರೆಸ್ ಲಾಸ್ಟ್ ಟೈಮ್ ಗೆದ್ದಿತ್ತು ಆ ತರ ಕಾನ್ಸ್ಟಿಟ್ಯೂನ್ಸಿಲಿ ಜಾಸ್ತಿ ಡಿಲಿಷನ್ಸ್ ಆಗಿದೆ. ಈಗ ಕರ್ನಾಟಕದಲ್ಲಿ ಈಗ ಗಾಂಧಿನಗರದಲ್ಲಿ 150-200 ಓಟಿಂದ ಗೆದ್ದಿದ್ದು ಗುಂಡೂರಾವ್ ಅವರು. ಅದೇ ತರಹ ಜಯನಗರದಲ್ಲಿನೂ 100-200 ಓಟಲ್ಲಿ 17 ಓಟು ಅಥವಾ 200-300 ಆಮೇಲೆ ತದನಂತರದಲ್ಲಿ. ಸೊ ಅಂತ ಜಯನಗರದಲ್ಲೂ ಸಾಕಷ್ಟು ಏನು ಒಂದು 20% ಮೇಲೆ ಮುಸ್ಲಿಂ ಮತದಾರಿದ್ದಾರೆ. ಗಾಂಧಿನಗರದಲ್ಲೂ ಅದೇ ತರಕ್ಕೆ ಮುಸ್ಲಿಂ ಮತ್ತು ತಮಿಳು ಮತದಾರರು, ಮೂಲ ತಮಿಳು ಮತದಾರರು ಅನ್ನೋ ತರದವರು ಜಾಸ್ತಿ ಜನ ಇದ್ದಾರೆ. ಅದ್ರಲ್ಲಿ ಅಂತ ಜನನ ಒಂದು 5-10 ಸಾವಿರ ಜನ ತೆಗೆದುಬಿಟ್ರೆ ಸ್ಕೇಲ್ ಇದ್ದಕ್ಕಿದ್ದಂಗೆ ಓವರ್ ನೈಟ್ ಟ್ರಿಪ್ ಆಗ್ಬಿಡುತ್ತಲ್ಲ. ಹೌದು ಸರ್, ಬಿಜೆಪಿ ಅವರು ಒಂದು ಇದಾಗುತ್ತೆ ಕರ್ನಾಟಕದಲ್ಲಿ ಅಂತ ನೀವು ಅಂದ್ಕೊಳ್ತಿದ್ದೀರಾ? ಆಗುತ್ತೆ. ಕರ್ನಾಟಕದಲ್ಲಿರೋ ಕಾಂಗ್ರೆಸ್ನವ್ರಿಗೆ ಇದ್ರ ಬಗ್ಗೆ ಭಯ ಇಲ್ವಾ? ಕಾಂಗ್ರೆಸ್ನವ್ರಿಗೆ ಭಯ ಇದೆಯೋ ಇಲ್ಲೋ ಗೊತ್ತಿಲ್ಲ. ಕಾಂಗ್ರೆಸ್ನವ್ರಿಗೆ ಒಂದು ನಿಲುವು ತಗೊಳಕ್ಕೆ ಒಂದು ಭಯ ಇದೆ ಕರ್ನಾಟಕದಲ್ಲಿ. ಇಲ್ಲಿ ತನಕ ನನ್ನ ಮತ ನನ್ನ ಹಕ್ಕು ಕಡೆಯಿಂದ ಬೇರೆ ಸುಮಾರು ಜನ ಹೋರಾಟ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ಅಲ್ಲಿ ನೀವು SIR ಅಲ್ಲಿ ಏನೇನ್ ಸಮಸ್ಯೆಗಳಾಗಿದೆ ಅದರ ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಚುನಾವಣಾ ಆಯೋಗಕ್ಕೆ ಅಫಿಷಿಯಲ್ ಆಗಿ ಪತ್ರ ಬರೀರಿ ಅಂತ. ಅದ್ ಮಾಡಕ್ಕೆ ಅವ್ರು ಹೆದರ್ತಾ ಇದಾರೆ ಕಾಂಗ್ರೆಸ್ನವರು. ಒಂದು ಆದ್ರೆ ಈ ಪಕ್ಕ ತಮಿಳುನಾಡು ಮತ್ತೆ ಕೇರಳದಲ್ಲಿ ಎಲೆಕ್ಷನ್ ಆಯ್ತು, ಅಲ್ಲೂ SIR ಆಗಿತ್ತಲ್ವಾ? ಅಲ್ಲಿ ಹಾಗಾಗಿ ಅವ್ರಿಗೆ ಇದು ಕೇವಲ ವೆಸ್ಟ್ ಬೆಂಗಾಲ್ ಅಲ್ಲಿ ಮಾತ್ರ SIR ಆಗಿಲ್ಲ. ಆದ್ರೆ ವೆಸ್ಟ್ ಬೆಂಗಾಲ್ ಫಲಿತಾಂಶ, ಪಶ್ಚಿಮ ಬಂಗಾಳದಲ್ಲಿ ಬಂದಂತ ಫಲಿತಾಂಶ ಮಾತ್ರ ಕೆಲವೊಬ್ಬರಿಗೆ ಆತಂಕ ಹುಟ್ಟಿಸ್ತು. ಆದ್ರೆ ತಮಿಳುನಾಡಲ್ಲಿ ಬಂದಿದ್ದಾಗ್ಲಿ ಕೇರಳದಲ್ಲಿ ಬಂದಿದ್ದಾಗ್ಲಿ ಇವ್ರಿಗೆ ಯಾವ್ದು ಏನು ಅಂತ ಏನು ಅನ್ನಿಸ್ತಿಲ್ವಲ್ಲ? ಅಲ್ಲ, ನಾವ್ ಕೇಳ್ತಾ ಇರೋದು ಸ್ವಾಮಿ, ನೀವೊಂದು ರಾಜಕೀಯ ಪಕ್ಷ, ನಾವು ಮತ ಹಾಕಿ ಅಂದ್ರೆ ಮತದಾರರ ಮತ ಹಾಕಿ ನೀವು ಗೆದ್ದಿದ್ದೀರಾ ಅಂದ್ಮೇಲೆ ಎಲ್ಲಾ ಮತದಾರರ ಮತದಾನದ ಹಕ್ಕು ಬಗ್ಗೆ ನಿಮ್ಗೆ ಕಾಳಜಿ ಇರ್ಬೇಕು, ಫಲಿತಾಂಶದ ಬಗ್ಗೆ ಅಲ್ಲ. ಈಗ ನಾನು ಹೇಳಿದ್ರೆ ಕಾಂಗ್ರೆಸ್ ಸಹ ಅವ್ರು ಬೇಕಾದ ಹಾಗೆ ಒಂದೊಂದು ಜಾಗದಲ್ಲಿ ಒಂದೊಂದ್ ತರಕ್ಕೆ ವಿರೋಧ ಪಕ್ಷಗಳನ್ನು ಒಂದೊಂದ್ ಜಾಗದಲ್ಲಿ ಒಂದೊಂದ್ ತರ ವರ್ತನೆ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ ಆತರ ಮಾಡ್ತಾ ಇದೆ. ನಾವು ಕಾಂಗ್ರೆಸ್ ಪಕ್ಷ ಕೇಳ್ತಾ ಇರೋದು, ನಿಮ್ಗೆ ನಿಜವಾಗ್ಲೂ ಮತದಾರರ ಒಂದು ಮೇಲೆ ಒಂದು ಗೌರವ ಇದ್ರೆ ಮತದಾನದ ಹಕ್ಕನ್ನು ಕಾಪಾಡ್ಬೇಕು. ಇಲ್ಲಿ ತನಕ ಡಿಲೀಟ್ ಆಗಿರೋರು ಯಾರು? ದಲಿತರು, ಆದಿವಾಸಿಗಳು, ಮಹಿಳೆಯರು, ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಅವರು, ವಲಸೆ ಕಾರ್ಮಿಕರು, ಮುಸಲ್ಮಾನರು, ಇವ್ರು ಜಾಸ್ತಿ ಟಾರ್ಗೆಟ್ ಆಗಿದ್ದಾರೆ. ಇದ್ರ ಬಗ್ಗೆ ನೀವು ಯಾಕೆ ಮಾತೆತ್ತಾ ಇಲ್ಲ? ಯಾಕೆ ನೀವು ಕ್ಯಾಬಿನೆಟ್ ಅಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಅಲ್ಲ? ಈಗ ಕರ್ನಾಟಕದಲ್ಲೂ ಬಹುತೇಕವಾಗಿ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ತರಕ್ಕೇನೆ ಇರುವಂತದ್ದು ಅಹಿಂದ ಅಂತ ಎಲ್ಲರೂ ಹೇಳ್ತಾರೆ. ಹಾಗಾಗಿ ಇದೇ ವರ್ಗದಲ್ಲಿ ಬಹುತೇಕ ಬಡವರು ಇರುವಂತಹ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವಂತಹ ವರ್ಗಗಳವರನ್ನೇ ಈ SIR ಅಲ್ಲಿ ಬಹುತೇಕವಾಗಿ ತಮ್ಮ ಮತವನ್ನ ಆ ಮತದಾರ ಪಟ್ಟಿಯಲ್ಲಿ ಇಲ್ಲದೆ ಇರೋ ಹಂಗೆ, ತಮ್ಮ ಓಟು ಇಲ್ಲದೆ ಇರೋ ಹಂಗೆ ಆಗೋ ಸಾಧ್ಯತೆಗಳು ಜಾಸ್ತಿ ಇವರಿಗೆ ಇದೆ ಅಂತ. ಹಾಗಾಗಿ ಇವರು ಓಟೇ ಇಷ್ಟು ಹೋಗುತ್ತೆ ಅನ್ನೋವಾಗ ಕಾಂಗ್ರೆಸ್ ಇವರ ಓಟನ್ನ ರಕ್ಷಣೆ ಮಾಡೋದಕ್ಕೆ ಏನ್ ಮಾಡ್ತಿದೆ ಕರ್ನಾಟಕದಲ್ಲಿ? ಈ ಕಾಂಗ್ರೆಸ್ ಪಕ್ಷದಲ್ಲಿ ಒಂದ್ ಕೆಲವರು ಹಿಂದಿನ ಇದ್ದಿದ್ದ ಸಚಿವರಿಗೆ, ಈಗಿರೋ ಕೆಲವರು ಸಚಿವರಿಗೆ ಬಿಟ್ರೆ ಮಿಕ್ಕಿರೋರ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರೇನ್ ಅನ್ಕೊಂಡಿದ್ದಾರೆ, ಮ್ಯಾಪಿಂಗ್ 90% ಆಗ್ಬಿಟ್ರೆ ಎಲ್ಲ ಬಚಾವ್ ಆಗ್ಬಿಡ್ತೀವಿ ಅಂತ, ಅಥವಾ ಹೇಗಿದ್ರು ಜನ ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ಅನ್ನೋ ಅಭಿಪ್ರಾಯ. ಏನಕ್ಕೆ ಬಂದಿದಾರೋ ಗೊತ್ತಿಲ್ಲ. ಬಟ್ ಕೆಲವರು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವ್ರಿಗೆ ಬಿಟ್ರೆ SIR ಸೀರಿಯಸ್ನೆಸ್ ಗೊತ್ತಾಗ್ತಾ ಇಲ್ಲ. ನಮ್ ಪ್ರಶ್ನೆ ಇರೋದಷ್ಟೇ, ನೀವು ಎಲ್ರು ಮತದಾನದ ಹಕ್ಕನ್ನ ಕಾಪಾಡ್ಬೇಕು. ಸ್ವತಂತ್ರ ಬಂದ್ಮೇಲೆ ಅಟ್ಲೀಸ್ಟ್ ಇವತ್ತು ನೋಡಿ, ನಮ್ಗೆ ರಾಜಕೀಯ, ಆರ್ಥಿಕ, ಸಾಮಾಜಿಕ ಸಮಾನತೆ ಬರ್ಬೇಕು ಅಂತಿತ್ತು. ಆರ್ಥಿಕ ಸಮಾನತೆ ಇಲ್ಲ, ಸಾಮಾಜಿಕ ಸಮಾನತೆ ಇಲ್ಲ ಈ ದೇಶದಲ್ಲಿ. ಕನಿಷ್ಠ ಪಕ್ಷ ರಾಜಕೀಯ ಸಮಾನತೆ 1% 1 ವೋಟ್ ಇತ್ತು, ಅದು ಹೋಗ್ತಾ ಇದೆ ಅಲ್ಲ. ಇದು ಒಂದು ಬಹಳ ದುರಂತದ ವಿಚಾರ ಏನು ಅಂದ್ರೆ, ಪ್ರಪಂಚದ ಎಷ್ಟೋ ಕಡೆಗಳಲ್ಲಿ ಇನ್ನು ಯೂನಿವರ್ಸಲ್ ಸಫ್ರೇಜ್ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಜಾತಿ, ಕುಲ, ಲಿಂಗ ಭೇದ ಇಲ್ಲದೆ ಭಾರತಕ್ಕೆ 52ನೇ ಇಸ್ವಿನಲ್ಲಿ ಸಾರ್ವತ್ರಿಕ ಮತದಾನದ ಹಕ್ಕನ್ನ ಕೊಡಲಾಯಿತು. ಅಂತಹ ಒಂದು ಭವ್ಯವಾದ ಇತಿಹಾಸ ಇರುವಂತಹ ಭಾರತದ ಪ್ರಜಾಪ್ರಭುತ್ವಕ್ಕೆ ಇವತ್ತಿನ ಸಂದರ್ಭದಲ್ಲಿ ಈ ತರಕ್ಕೆ ಯಾವುದೇ ಒಂದು ಇದ್ರಲ್ಲಾಗ್ಲಿ ಸರ್ಕಾರದ ಅಥವಾ ಎಲೆಕ್ಷನ್ ಕಮಿಷನ್ ನ ತಪ್ಪಿನಿಂದಾಗಿ, ಪ್ರಮಾದಗಳಿಂದಾಗಿ ಒಂದಷ್ಟು ಜನರನ್ನ ಮತದಾನದಿಂದ ಹೊರಗಿಡುವಂತ ಮಾಡುವಂತದ್ದು ಅಪ್ರಜಾಸತ್ತಾತ್ಮಕ ಮತ್ತು ಇಟ್ಸ್ ಹೈಲಿ ಅನ್ಡೆಮೊಕ್ರೆಟಿಕ್. ಅಟ್ ದ ಸೇಮ್ ಟೈಮ್ ಇಟ್ ಇಸ್ ಡೂಯಿಂಗ್ ಡಿಸ್ಸರ್ವಿಸ್ ಟು ದ ನೇಷನ್, ಟು ಅವರ್ ಕೋರ್ ವ್ಯಾಲ್ಯೂಸ್ ಆಫ್ ಅವರ್ ಡೆಮಾಕ್ರಸಿ. ಖಂಡಿತ ಸರ್. ಇವತ್ತು ವಿರೋಧ ಪಕ್ಷಗಳು, ಆಡಳಿತ ಪಕ್ಷ ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಎಲ್ರೂ ಸಹ ನಮ್ನ ಕೈ ಬಿಟ್ಟಿದ್ದಾರೆ. ಹಾಗಾಗಿ ಮತದಾರರು ನಾವು ಜಾಗೃತಗೊಳ್ಬೇಕಾಗಿದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪು, ನಾನೀಗ ತುಂಬಾ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ, ಆ ತೀರ್ಪು ಸಂವಿಧಾನದ ವಿರುದ್ಧವಾಗಿದೆ. ಆ ತೀರ್ಪು ಖಂಡನೀಯ. ಸುಪ್ರೀಂ ಕೋರ್ಟ್ ನ SIR ತೀರ್ಪಿನ ವಿರುದ್ಧ ನಾವು ಬೀದಿಗೆ ಬಂದು ನಾವು ಹೋರಾಟ ಮಾಡ್ಬೇಕಾಗಿದೆ. ಈ ತರ ಒಂದು ತೀರ್ಪು ನ್ಯಾಯಾಂಗವು ಕೈ ಬಿಟ್ಟ ಮೇಲೆ ಕೊನೆಗೆ
ಯಾರು ಮತ್ತೆ ಕಾಪಾಡೋರು ಜನರ ಎಸ್ಪೆಷಲಿ ಫಂಡಮೆಂಟಲ್ ರೈಟ್ಸ್ ನ? ಎಕ್ಸಾಕ್ಟ್ಲಿ, ನ್ಯಾಯಾಂಗದ ಒಂದು ಪಾತ್ರ ಇದೆಯಲ್ಲ, ಇದು ತುಂಬಾನೇ ಒಂದು ಬೇಜಾರ್ ತರಂತ ವಿಷಯ. ಈಗ ನೋಡಿ, ಅಮಿತ್ ಶಾ ಮೋದಿ ಆಯ್ತು ಅಧಿಕಾರಕ್ಕೆ ಅವ್ರೇನೋ ಮಾಡ್ತಾರೆ, ಇಂದಿರಾ ಗಾಂಧಿನೂ ಅಧಿಕಾರಕ್ಕೆ ಎಮರ್ಜೆನ್ಸಿ ಮಾಡಿದ್ರು, ಬಟ್ ಅಟ್ಲೀಸ್ಟ್ ನ್ಯಾಯಾಂಗ ಇರೋದೇನಕ್ಕೆ? ನೀವಾದ್ರೂ ಒಂದು ಬ್ಯಾಲೆನ್ಸ್ ರಿಸ್ಟೋರ್ ಮಾಡ್ಬೇಕಿತ್ತು, ತಪ್ಪು ಅಂತ ಹೇಳ್ಬೇಕಿತ್ತು. ನ್ಯಾಯಾಂಗದವ್ರು ಇವತ್ತು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಮತ್ತೆ ಜಸ್ಟಿಸ್ ಬಾಗ್ಚಿ ಏನಿದ್ದಾರೆ, ಅವ್ರು ತೀರ್ಪು ಕೊಟ್ಟಿದ್ದಾರೆ, ಇದು ತುಂಬಾ ತಪ್ಪಾಗಿದೆ. ಸ್ಪಷ್ಟವಾಗಿ ಪೆಟಿಷನರ್ಸ್ ಹೇಳಿದ್ದಾರೆ, ಇಷ್ಟು ಡಿಲಿಷನ್ಸ್ ಆಗಿದೆ, ಈ ತರ ಸಮಸ್ಯೆ ಆಗಿದೆ, ನೋಟಿಸ್ ಇಲ್ಲದೆ ಡಿಲಿಷನ್ ಆಗಿದೆ. ಆದ್ರೂ ಸಹ ಇವರು ಸುಪ್ರೀಂ ಕೋರ್ಟ್ ಅವರು ಒಂದು ಬ್ಲಾಂಕ್ ಚೆಕ್ ಮತ್ತೆ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 21(3) ನಲ್ಲಿ ಏನ್ ಹೇಳುತ್ತೆ, ನಿಮ್ಗೆ ಬೇಕಾಗಿದ್ರೆ ಯಾವ್ದೋ ಒಂದು ಕ್ಷೇತ್ರದಲ್ಲಿ ಸ್ಪೆಷಲ್ ರಿವಿಷನ್ ಮಾಡಬಹುದು ಅಂತಿದೆ, ಒಂದು ಕ್ಷೇತ್ರದಲ್ಲಿ, ಬಟ್ ಅದಕ್ಕೂ ರೀಸನ್ಸ್ ರೆಕಾರ್ಡ್ ಮಾಡ್ಬೇಕು ಅಂತಿದೆ. ಮತ್ತೆ ಅದರಲ್ಲಿ ಏನಿದೆ, ಆಸ್ ಇಟ್ ಮೇ ಡೀಮ್ ಫಿಟ್ ಅಂತ ಇದೆ. ಆ ಒಂದು ಫ್ರೇಸ್ ಇಟ್ಕೊಂಡ್ಬಿಟ್ಟು ಇವ್ರು SIR ಮಾಡಿರೋದು ಎಲ್ಲ ಸರಿ ಅಂತ ಮಾತ್ರ ಅಲ್ಲ, ನಾವು ಅಂದ್ರೆ ಪಿಟಿಷನರ್ಸ್ ಎಲ್ಲ ಏನ್ ಹೇಳಿದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಬಿಹಾರ್ SIR ಬಗ್ಗೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋದು ರೂಲ್ಸ್ ಅಲ್ಲಿ ಇಲ್ಲ, ಮ್ಯಾನ್ಯುಯಲ್ ಅಲ್ಲಿ ಇಲ್ಲ, ಇದೆಲ್ಲ ಇಲ್ಲೇ ಇರೋದನ್ನ ಮಾಡ್ತಿದಾರೆ ಅಂತ ಹೇಳಿದ್ರೆ, ಅವ್ರು ಏನ್ ಹೇಳಿದ್ದು, ಆಸ್ ಇಟ್ ಮೇ ಡೀಮ್ ಫಿಟ್ ಅಂತಿದೆ, ಎಲೆಕ್ಷನ್ ಕಮಿಷನ್ಗೆ ಸರಿ ಅಂತ ಅನ್ಸಿದ್ರೆ ಅವ್ರು ಮಾಡ್ಲಿ. ಅಂದ್ರೆ ಇಲ್ಲಿ ತನಕ ಏನೇನ್ ತಪ್ಪುಗಳು ಅವ್ರು ಮಾಡಿದಾರೋ ಅದಕ್ಕೂ ಇವರೊಂದು ಇದು ಸಮಜಾಯಿಷಿ ಕೊಟ್ಬಿಟ್ಟು ಬ್ಲಾಂಕ್ ಚೆಕ್. ವಾಪಸ್ ನಾವು ಕರ್ನಾಟಕದಲ್ಲಿ ನಡೆಯಲಿರುವಂತ SIR ಬಗ್ಗೆ ಮಾತಾಡೋದಾದ್ರೆ, ಇದು ಹಿಂದೆ ನಾವೆಲ್ಲ ಆಧಾರ್ ಕಾರ್ಡ್ ಮಾಡಿಸೋದಕ್ಕೆ ಎಷ್ಟೆಲ್ಲ ಒದ್ದಾಡ್ತಿದ್ವು, ಅದಕ್ಕಿಂತ ಹೆಚ್ಚಿನ ಒದ್ದಾಟವನ್ನ ತಮ್ಮ ಕರಡು ಪಟ್ಟಿಯಲ್ಲಿ ತಮ್ಮ ಹೆಸರಿಲ್ದಿರುವಂತ ಮತದಾರರು ಮಾಡ್ಬೇಕಾಗುತ್ತೆ ಅಲ್ವಾ ಸರ್? ತುಂಬಾ ಮಾಡ್ಬೇಕಾಗತ್ತೆ. ನಾನು ಹೇಳ್ದಂಗೆ, ಒಂದು ಫಸ್ಟ್ ಆಫ್ ಆಲ್ ಈ ಡ್ರಾಫ್ಟ್ ಲಿಸ್ಟ್ ASDD ಲಿಸ್ಟ್ ಬಂದಾಗ ನಿಮ್ಗೆ ಗೊತ್ತಾಗೋದಿಲ್ಲ, ನೀವು ಹೋಗ ಲಿಸ್ಟ್ ನೋಡ್ಬೇಕು. ಅದೆಲ್ಲ ಒಂದು ಆಫೀಸಲ್ಲಿ ಹಾಕಿರ್ತಾರೆ, ಆನ್ಲೈನ್ ಹಾಕಿರ್ತಾರೆ, ಎಲ್ಲರಿಗೂ ಆನ್ಲೈನ್ ಚೆಕ್ ಮಾಡಕ್ಕೂ ಬರೋದಿಲ್ಲ. ASDD ಲಿಸ್ಟ್ ಅಲ್ಲಿ ನಿಮ್ ಹೆಸರು ಇದೆ ಅಂತ ಹೇಳಿದ್ರೆ ನೀವು ಫಾರ್ಮ್ 6 ತುಂಬಿಸ್ಬೇಕು. ಆ ಫಾರ್ಮ್ 6 ತುಂಬಿಸಿದ್ಮೇಲೂ ಅದು ನಿಮ್ಗೆ ಗ್ಯಾರಂಟಿ ಇಲ್ಲ. ಅಲ್ಲ, ಇದಕ್ಕಿಂತ ಆಧಾರ್ ಕಾರ್ಡ್ ಮಾಡಿಸೋದು ಸುಲಭ ಐತೆ. ಹೌದು ಸರ್, ಫೋನ್ ನಂಬರ್ ತಗೊಂಡು ನಮ್ದು ಯಾವ್ದಾದ್ರು ಒಂದು ID ಇರುವಂತದ್ದು ವೋಟರ್ ಲಿಸ್ಟ್ ತಗೊಂಡೋಗಿ ಅಲ್ಲಿ ಕೊಟ್ರೆ, ಫೋಟೋ ತೆಗೆದು ತಗೊಂಡು ಆಯ್ತು ಅಂತ ಹೇಳಿ ಕಳ್ಸಿಬಿಡ್ತಾ ಇದ್ರು, ಮುಗೀತಿತ್ತು. ಇವಾಗ ದಾಖಲೆಗಳು ಇಟ್ಕೊಂಡೇ ಹೋಗ್ಬೇಕು, ನಮ್ ಚೆಕ್ ಮಾಡ್ಕೊಳ್ಬೇಕು. ಮತ್ತೆ ಅದಕ್ಕೆ ನಾವು ಸೂಕ್ತವಾದಂತ ದಾಖಲೆಗಳು ಇಲ್ಲ ಅಂದ್ರೆ, ನಮ್ಮದು ಈಗ 87ರಿಂದ ಈಚೆಗೆ ಹುಟ್ಟಿರುವಂತವ್ರು, 87-88ರಿಂದ ಈಚೆಗೆ ಹುಟ್ಟಿರುವಂತವ್ರು, ಅವರ ಅಪ್ಪ ಮತ್ತೆ ಅದೇ 2002 ಈಚೆ ಹುಟ್ಟಿರೋರು, ಅವ್ರ ಅಪ್ಪ ಅಮ್ಮ ಅಥವಾ ಅಪ್ಪ ಅಮ್ಮ ಇಬ್ರಲ್ಲೊಬ್ರು, ಇದರಿಂದ ಇಬ್ಬರದನ್ನು ಮಾಡ್ಬೇಕು. 2002ರಿಂದ ಈಚೆಗೆ ಹುಟ್ಟಿರುವಂತವ್ರು, ಸೊ 2002ರಿಂದ ಪಟ್ಟಿಲಿರುವಂತವ್ರು, ಮತದಾರ ಪಟ್ಟಿಯಲ್ಲಿರುವಂತವ್ರು. ಸೊ ಈ ತರದ ಬಹಳ ದೊಡ್ಡ ಗೊಂದಲಗಳು ಇದೆ. ಇಷ್ಟು ಗೊಂದಲಗಳು ಇದೆಯಲ್ಲ, ನಾವ್ ಹೇಳ್ತಾ ಇರೋದು ಚುನಾವಣಾ ಆಯೋಗ ಕನಿಷ್ಠ ಪಕ್ಷ SIR ಅಂದ್ರೆ ಏನು ಅಂತ ಎಷ್ಟು ಇದು ಮಾಡಿ ಮ್ಯಾಪಿಂಗ್ ಮಾಡ್ತಾ ಇದಾರೆ. ಈಗ 80% ಆಗಿದೆ, 70% ಆಗಿದೆ. ಒಂದು ಇಂಟರ್ವ್ಯೂ ನಲ್ಲಿ ಚೀಫ್ ಎಲೆಕ್ಟರಲ್ ಆಫೀಸರ್ ಅನ್ಬುಕುಮಾರ್ ಅವ್ರು ಹೇಳ್ತಾರೆ, ಮ್ಯಾಪಿಂಗ್ ಆಗದೆ ಇರೋರು ನಿಮ್ BLO ಗೆ ಫೋನ್ ಮಾಡಿ ನೀವು ಮಾತಾಡಿ ಅಂತ. BLO ಯಾರು ಅಂತಾನೆ ಎಷ್ಟೊಂದ್ ಜನ ಗೊತ್ತಿಲ್ಲ, ಮ್ಯಾಪಿಂಗ್ ಆಗ್ತಿದೆ ಅಂತಾನೆ ಅಂದ್ರೆ ಜನ ಸ್ವತಃ ಹುಡುಕೊಂಡು ಹೋಗ್ಬೇಕು. ಹೌದು, ಬೂತ್ ಲೆವೆಲ್ ಆಫೀಸರ್ ಎಲ್ಲಿರ್ತಾರೆ, ಹೇಗಿರ್ತಾರೆ ಅಂತ ಹೇಳಿ. ಅಂದ್ರೆ ಜನ ಫಿಸಿಕಲಿ ಮೆಂಟಲಿ ಅವರೊಂದಷ್ಟು ಶ್ರಮ ಹಾಕ್ಲೇಬೇಕು. ಹೌದು, ಮತ್ತೆ ಇಲ್ಲಿ ಚುನಾವಣಾ ಆಯೋಗ ತನ್ನ ಜವಾಬ್ದಾರಿ ಸಂಪೂರ್ಣವಾಗಿ ಕಳ್ಸ್ಕೊಂಡಿದೆ, ಜನರ ತಲೆ ಮೇಲೆ ಹಾಕ್ಬಿಟ್ಟಿದೆ. ಮತ್ತೆ ಜನರ ತಲೆ ಮೇಲೆ ಹಾಕಿರೋದು ಯಾವ ತರ ತುಂಬಾ ಒಂದು ಕಷ್ಟವಾದ ಒಂದು ಪ್ರೋಸೆಸ್ ನ ತಂದಿದ್ದಾರೆ. ಆದ್ರೆ ಈಗ ಎಲೆಕ್ಷನ್ ಕಮಿಷನ್ ಇನ್ನೂ ಕೇಳ್ತಾ ಇದೆ, ಪೊಲಿಟಿಕಲ್ ಪಾರ್ಟೀಸ್ ಕೆಲವೊಂದು ರೆಕಗ್ನೈಸ್ಡ್, ಕೆಲವೊಂದು ರಿಜಿಸ್ಟರ್ಡ್ ಇರ್ಬೋದು, ಅವರು ನಮ್ಗೆ BLOಗಳಿಗೆ ಸಹಾಯ ಮಾಡಿ ಅದ್ರ ಮೂಲಕ ಒಂದಷ್ಟು ಆಗುತ್ತೆ ಅಂತ. ಸೊ ಅದ್ರ ಹೊರಗೆ ಅದನ್ನ ಇಟ್ಟು ಇನ್ನೊಂದು ಪ್ರಶ್ನೆ ನಂದು, ನಿಮ್ಮ ಪ್ರಕಾರ ಈಗ ತಮಿಳುನಾಡಲ್ಲಿ, ಕೇರಳದಲ್ಲಿ, ವೆಸ್ಟ್ ಬೆಂಗಾಲ್ ಅಲ್ಲಿ ಇಲ್ಲೆಲ್ಲ ಲಕ್ಷಾಂತರ ಜನ ಮತದಾನದ ಹಕ್ಕನ್ನೇ ಕಳ್ಕೊಂಡಿದ್ರಲ್ವ ಈ ಸಲ? ಹೌದು, ಅದು ಅಲ್ಲಿನ ಚುನಾವಣೆಗಳ ಮೇಲೆ ಪರೋಕ್ಷವಾಗಾದ್ರೂ ಪ್ರಭಾವ ಬೀರಿದೆ ಅಂತ ಅನ್ಸಲ್ವಾ ಸರ್? ಖಂಡಿತವಾಗ್ಲೂ ಒಂದ್ ಪ್ರಭಾವ ಬೀರಿರ್ಬೋದು, ಎಷ್ಟು ಮಟ್ಟಕ್ಕೆ ಅಂತ ಯಾರು ಕರೆಕ್ಟ್ ಆಗಿ ಸ್ಟಡಿ ಮಾಡಿಲ್ಲ. ಬಟ್ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ಡಿಲಿಷನ್ಸ್ ಅಂತೂ ತುಂಬಾ ಆಗಿದೆ ಈ ಫೇಸ್ 2 ನಲ್ಲಿ. ಅಂದ್ರೆ ಅನ್ಲಾಫುಲ್ ಇಲ್ಲಿಗಲ್ ಡಿಲಿಷನ್ಸ್, ಡೂಪ್ಲಿಕೇಟ್ ಇರೋದು ಅಲ್ಲ ಹೇಳ್ತಿರೋದು, ಬದುಕಿದ್ದು ಅರ್ಹ ಅಂದ್ರೆ 18 ವರ್ಷ ದಾಟಿರುವಂತಹ, ಮತ್ತೆ ಯಾವುದೋ ಒಂದು ಅಪರಾಧದಲ್ಲಿ ಭಾಗವಹಿಸಿ ಅದಕ್ಕೆ ಅವ್ರ ಅಪರಾಧಿ ಅಂತ ಘೋಷಿತವಾಗಿ, ಯಾಕಂದ್ರೆ 6 ವರ್ಷನೂ ಏನೋ ಇದೆಯಲ್ಲ ಅನ್ಸುತ್ತೆ, ಅವ್ರ ಅಪರಾಧಿ ಅಂತ ಘೋಷಿತವಾದ್ರೆ ಅವ್ರ ವೋಟರ್ನ ಲಿಸ್ಟ್ ತೆಗಿಬೇಕು ಅಂತ ಹೇಳಿ. ಈ ತರದಲ್ಲದ ಬದುಕಿರುವಂತಹ ನಾಗರಿಕರನ್ನೇ, ಆ ರಾಜ್ಯದ ಅಥವಾ ದೇಶದ ನಾಗರಿಕರನ್ನೇ ಮತದಾನದ ಹಕ್ಕನ್ನ ಈ ಚುನಾವಣೆಗಳಲ್ಲಿ ಕಳ್ಕೊಂಡಿದ್ರು. ನಾನು ಈಗ ಫಾರ್ ಎಕ್ಸಾಂಪಲ್ ಆ ಮಂಜೋಲೈ ಟೀ ಎಸ್ಟೇಟ್ ತಗೊಳ್ಳಿ. ಆ ಮಂಜೋಲೈ ಟೀ ಎಸ್ಟೇಟ್ ಅಲ್ಲಿ ಸುಮಾರು 650 ಜನರನ್ನ ಫಸ್ಟ್ ಲಿಸ್ಟ್ ಅಲ್ಲಿ ತೆಗೆದ್ಬಿಟ್ಟಿದ್ರು. ಆಮೇಲೆ ಅವರು ಫಾರ್ಮ್ 6 ತುಂಬಿಸಿದ್ರು. ಆ ತುಂಬಿಸಿದ್ಮೇಲೂ ಸಹ ಅದು 400 ಜನ ಒಳಗಡೆ ಹೋದ್ರು, 250 ಜನ ಆಚೆ ಉಳಿದ್ರು. ಇವ್ರೇನ್ ಈ ದೇಶದ ಪ್ರಜೆಗಳೇ, ವೋಟ್ ಹಾಕಿರೋರೆ.
ವೆಸ್ಟ್ ಬೆಂಗಾಲ್ ಅಲ್ಲೂ ನೋಡಿ ಸರ್, ವೆಸ್ಟ್ ಬೆಂಗಾಲ್ ಅಲ್ಲಿ ಯಾರು ಎಲೆಕ್ಷನ್ ಅಫಿಷಿಯಲ್ಸ್ ಇರ್ತಾರಲ್ಲ ಅವ್ರಿಗೆ ವೋಟ್ ಹಾಕಕ್ ಬಿಟ್ಟಿಲ್ಲ ಈ ಸತಿ. ತುಂಬಾ ಸಣ್ಣ ಮಾರ್ಜಿನ್ ಅಲ್ಲಿ ತೀರ್ಮಾನ ಆಗುವಂತ ಕ್ಷೇತ್ರಗಳಲ್ಲಿ ಇದು ಬಹಳ ದೊಡ್ಡ ಅಪಾಯ ಅಲ್ವಾ? ತುಂಬಾ ದೊಡ್ಡ ಅಪಾಯ ಆಗುತ್ತೆ. ಆಮೇಲೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಬಹಳ ದೊಡ್ಡ ಪ್ರಭಾವ ಬೀರುತ್ತೆ. ಯಾಕಂದ್ರೆ ಸ್ಥಳೀಯ ಸಂಸ್ಥೆ ಇಲ್ಲ, ಚುನಾವಣೆಗಳಲ್ಲಿ ಅದು ಬೇರೆ, ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಯೂಸ್ ಮಾಡೋ ಲಿಸ್ಟ್ ಬೇರೆ, ಅದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮಾಡ್ತಾರೆ. ಬಟ್ ದಟ್ ವಿಲ್ ಆಲ್ಸೋ ಬಿ ಡ್ರಾನ್ ಫ್ರಮ್ ಮಾಸ್ಟರ್ ಲಿಸ್ಟ್. ಇಲ್ಲ ಇಲ್ಲ, ಅದು ಬೇರೆ ಲಿಸ್ಟ್. ಅದು ಇನ್ನೊಂದು ನಿಮ್ಗೆ ಹೇಳ್ಬೇಕು. ಉತ್ತರ ಪ್ರದೇಶದಲ್ಲಿ SIR ಆಯ್ತಲ್ಲ, SIR ಅಲ್ಲಿ ಆದ್ಮೇಲೆ ಬಂದಿರೋ ಲಿಸ್ಟ್ ಅಲ್ಲಿ ಸುಮಾರು 12.5 ಕೋಟಿ ಜನ ಇದ್ದಾರೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಲಿಸ್ಟ್ ಅಲ್ಲಿ ಲೋಕಲ್ ಬಾಡೀಸ್ ಮಾಡಿರೋ ಲಿಸ್ಟ್ ಅಲ್ಲಿ 16 ಕೋಟಿ ಜನ ಇದ್ದಾರೆ. 16 ಕೋಟಿ, ಹೌದು ಹೌದು, 3.5 ಕೋಟಿ ಡಿಫರೆನ್ಸ್. ಜಾಸ್ತಿ, 30% ಡಿಫರೆನ್ಸ್. 3.5 ಕೋಟಿ ಅಂದ್ರೆ 12 ಆಲ್ಮೋಸ್ಟ್ 25-30% ಅದನ್ನೇ ನಾವು ಕೇಳ್ತಾ ಇರೋದು. ಮತ್ತೆ ದಿಸ್ ವಿಲ್ ಇಂಪ್ಯಾಕ್ಟ್ ಓನ್ಲಿ ಅಸೆಂಬ್ಲಿ ಅಂಡ್ ಪಾರ್ಲಿಮೆಂಟ್ ಎಲೆಕ್ಷನ್ಸ್. ಅದು ಒಂದ್ ಲೆವೆಲ್ಗೆ. ಬಟ್ ಇನ್ನೊಂದು ಈಗ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಲೋಕಲ್ ಬಾಡಿ ಎಲೆಕ್ಷನ್ಗೂ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವ್ರು ಹೇಳ್ತಾ ಇದಾರಲ್ಲ, ಈಗ ವೆಸ್ಟ್ ಬೆಂಗಾಲ್, ಬಿಹಾರ್ ಅವರು ಅಲ್ಲಿ CM ಗಳು ಹೇಳಿದ್ದಾರೆ, SIR ಅಲ್ಲಿ ನಿಮ್ ಹೆಸರಿಲ್ಲ ಅಂದ್ರೆ ರೇಷನ್ ಕಾರ್ಡ್ ಕಟ್ ಮಾಡ್ತೀವಿ, ಬ್ಯಾಂಕ್ ಅಕೌಂಟ್ ಕಟ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಆಮೇಲೆ ನೀವು ಲೋಕಲ್ ಬಾಡಿ ಎಲೆಕ್ಷನ್ಗೂ ವೋಟ್ ಮಾಡಕ್ ಹೋದಾಗ ಖಂಡಿತ ಅದು ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಇವನ್ ದ ಲಿಸ್ಟ್ ಸಪರೇಟ್, ಅದರಿಂದ ತೆಗೆದು ಬಿಡ್ತಾರೆ. ಇನ್ನೊಂದು ಸರ್, ನಾವ್ ನೋಡ್ಬೇಕು, ಜಗತ್ತಾದ್ಯಂತ ಒಂದು ಎಲೆಕ್ಟೋರಲ್ ಲಿಸ್ಟ್ ಕರೆಕ್ಟ್ ಆಗಿ ಇದೆಯಾ ಅಂತ ನೋಡೋದಕ್ಕೆ ಒಂದು ರೇಷಿಯೋ ಇದೆ, EP ರೇಷಿಯೋ ಅಂತ. ಏನಂತ ಹೇಳಿದ್ರೆ ಆ ಒಂದು ಜಾಗದ ಅಡಲ್ಟ್ ಪಾಪ್ಯುಲೇಷನ್ ಎಷ್ಟು ಮತ್ತೆ ಎಲೆಕ್ಟೋರಲ್ ರೋಲ್ ಎಷ್ಟು ಜನ ಇದ್ದಾರೆ ಅಂತ. ಸೊ 100 ಜನ ಅಡಲ್ಟ್ ಪಾಪ್ಯುಲೇಷನ್ ಇದ್ರೆ ಎಲೆಕ್ಟೋರಲ್ ರೋಲ್ ಅಲ್ಲಿ ಅಟ್ಲೀಸ್ಟ್ 99-98 ಆ ತರ ಇರ್ಬೇಕು. ಆಗ ನಾವು ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಬಿಹಾರದಲ್ಲಿ 2011 ಲಾಸ್ಟ್ ಸೆನ್ಸಸ್ ಆಗಿದ್ದು. ಅದಾದ್ಮೇಲೆ ನೀವು ಪ್ರೊಜೆಕ್ಷನ್ ಮಾಡಿದ್ರೆ ಎಷ್ಟು, ಸುಮಾರು 8 ಎಷ್ಟೋ ಕೋಟಿ ಜನ ಅಡಲ್ಟ್ ಪಾಪ್ಯುಲೇಷನ್. ಬಟ್ SIR ಆಗಕ್ಕೂ ಮುಂಚೆನೆ ಬಿಹಾರಲ್ಲಿ ಬರೀ 7.89 crores ಇದ್ದಿದ್ ವೋಟರ್ಸ್. ಅದ್ರ ಆಗ್ಲೇನೆ ಬಹಳ ಜನ ಇರ್ಲಿಲ್ಲ. SIR ಆದ್ಮೇಲೆ 7.43 ಬಂದ್ಬಿಡ್ತು. ಸೊ ಬಿಹಾರಲ್ಲಿ ಅಡಲ್ಟ್ ಪಾಪ್ಯುಲೇಷನ್ಗೂ ವೋಟರ್ ಲಿಸ್ಟ್ಗೂ ಇಷ್ಟು ವ್ಯತ್ಯಾಸ ಇದೆ, 60-70 lakhs ವ್ಯತ್ಯಾಸ ಇದೆ. ಸೊ ನಾನ್ ಹೇಳ್ತಾ ಇದ್ದೀನಿ, ನೀವು SIR ಇಂದ ಮತ್ತೆ ಏನ್ ಮಾಡಿದೀರಾ ನೀವು? ನಿಮ್ದೇ ಘೋಷಣೆ ಪ್ರಕಾರ ನೀವು ಮೈಗ್ರೇಷನ್, ಡೂಪ್ಲಿಕೇಟ್ಸ್ ಅದೆಲ್ಲ ತೆಗಿಯೋದ್ ಬಿಟ್ಟು ಯಾರ್ಯಾರು ಇರೋನ್ನು ತೆಗೆದ್ ಬಿಟ್ಟಿದ್ರ? ಯಾಕಂದ್ರೆ ಅಡಲ್ಟ್ ಪಾಪ್ಯುಲೇಷನ್ ಇಷ್ಟಿದ್ಮೇಲೆ ಅಷ್ಟು ಜನ ಇರ್ಬೇಕಿದ್ದಾನೆ, ಯಾಕಿಲ್ಲ? ವೀಕ್ಷಕರೇ, ಈಗಾಗಲೇ ಶ್ರೀ ವಿನಯ್ ಶ್ರೀನಿವಾಸ್ ಅವರು ನನ್ನ ಮತ ನನ್ನ ಹಕ್ಕು ಅಭಿಯಾನದ ಸದಸ್ಯರು. ಅವರೊಂದಷ್ಟು ವಿಚಾರಗಳನ್ನ ಯಾಕಾಗಿ ಪರಿಷ್ಕರಣೆ ಮಾಡ್ಲಾಗ್ತಾ ಇದೆ, ಯಾಕಾಗಿ ಮಾಡಬೇಕು ಅನ್ನೋದ್ರ ಜೊತೆಗೇನೆ ನಾವು ಮುಂದಿನ ಸೆಗ್ಮೆಂಟ್ ಅಲ್ಲಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರಬಹುದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.